ನಾನು ನಿನ್ನೆ ಒಂದು ಹೊಸ ವಿಚಾರ ಕೇಳಿದೆ. ಏನಂತಂದ್ರೆ ಇಮೋಷ್ನಲ್ ಇಂಡಿಪೆಂಡೆಂಟ್ ಅಂತ. ಇದು ಅಂದ ಕೂಡಲೇ ನನಗೊಂದು ಕ್ಯೂರಿಯಾಸಿಟಿ ಆಯಿತು. ಏನಿದು ಇಮೋಷ್ನಲ್ ಇಂಡಿಪೆಂಡೆಂಟ್ ಅಂತಂದು. ಇಮೋಷ್ನಲ್ ಇಂಡಿಪೆಂಡೆಂಟ್ ಅಂದ್ರೆ ನಿಮ್ಮ ಭಾವನೆಯನ್ನು ಬೇರೆಯವರ ಮಾತು ಅಥವಾ ನಡವಳಿಕೆಯಿಂದ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿದರು. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಯೂಶ್ವಲಿ ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ, ಗಂಡನಿಂದ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಗಂಡ ನಮ್ಮನ್ನು ಅಪ್ರಿಷಿಯೇಟ್ ಮಾಡಲಿ, ಗಂಡ ನಮಗೆ ರೆಸ್ಪೆಕ್ಟ್ ಕೊಡಲಿ, ಗಂಡ ನಮ್ಮನ್ನು ಹೊರಗೆ ಕರ್ಕೊಂಡು ಹೋಗಲಿ, ಗಂಡ ನಮಗೆ ಗಿಫ್ಟ್ ಕೊಡಲಿ ಅಂತ ನಾನಾ ನಮೂನಿ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದಾಗ ಅಗದಿ ಖುಷಿ ಆಗೋದು, ಬೈದಾಗ ಅಗದಿ ದುಃಖ ಆಗೋದು ಮಾಡ್ತಿರ್ತೀವಿ. ಸೊ ಹಿಂಗೆ ನಾವು ಬೇರೆಯವರ ಮಾತು ನಡವಳಿಕೆಯಿಂದ ಎಫೆಕ್ಟ್ ಆಗಬಾರ್ದು. ನಮಗೇನು ಬೇಕು ನಾವೇ ಅದನ್ನು ಸಾಧಿಸ್ಕೊಂಡು ಮಾಡ್ಕೊಳ್ಳೋದು. ನಮಗೇನು ಖುಷಿ ಬೇಕು ಅದನ್ನು ಮಾಡ್ಕೊಳ್ಳೋದು. ಸೊ ನಮ್ಮ ಖುಷಿ ನಮ್ಮ ದುಃಖ ನಮ್ಮ ಕಂಟ್ರೋಲ್ನಾಗ ಇರಲಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನೀನು ನಿನ್ನಷ್ಟಕ್ಕೆ ನೀನು ಅಪ್ರಿಷಿಯೇಟ್ ಮಾಡ್ಕೊ, ನಿನ್ನಷ್ಟಕ್ಕೆ ನೀನು ಸೆಲ್ಫ್ ಮೋಟಿವೇಟ್ ಮಾಡ್ಕೊ ಅಂತಾರೆ. ಕನ್ನಡಿ ಮುಂದೆ ಹೋಗಿ ನಿಂತು ಐ ಆಮ್ ಲುಕಿಂಗ್ ಸೋ ಬ್ಯೂಟಿಫುಲ್, ಐ ಕ್ಯಾನ್ ಡೂ ದೀಸ್ ಥಿಂಗ್ಸ್ ಅಂತಂದು ನಮ್ಮನ್ನು ನಾವು ಖುಷಿ ಪಡಿಸ್ಕೊಳ್ಳೋದು. ಒಂದು ರೀತಿ ನನಗೆ ಇದು ಕೇಳಿದ ಕೂಡಲೇ ಖುಷಿನ ಅನ್ನಿಸ್ತು. ಹೌದಲ್ಲ, ನಮ್ಮದೊಂದು ಇಮೋಷನ್ನು ಬೇರೆಯವರ ಮಾತಿನಿಂದ ಯಾಕೆ ಎಫೆಕ್ಟ್ ಆಗಬೇಕು, ನಮ್ಮ ಭಾವನೆ ನಮ್ಮ ಹಿಡಿತದಾಗಿ ಇರೋದು ಬೆಸ್ಟು ಅಂತ ಅನ್ನಿಸ್ತು. ಆಮೇಲೆ ಇನ್ನು ಅನ್ನಿಸ್ತು, ಇಷ್ಟು ದಿನ ಹೆಣ್ಮಕ್ಳ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಬಿ ಎಜುಕೇಟೆಡ್, ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ಬೈ ಯುವರ್ ಓನ್ ಹೌಸ್. ಈಗ ಇದು ಒಂದು ಹೊಸದು ಆ್ಯಡ್ ಆಯ್ತು, ಬಿ ಇಮೋಷ್ನಲ್ ಇಂಡಿಪೆಂಡೆಂಟ್ ಅಂತ.